ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನು ವಿದ್ಯಾ ದೀಪಕ್. ಈ ಕ್ಷಣದ ಪ್ರಮುಖ ಸುದ್ದಿಗಳಲ್ಲಿ ಒಂದಷ್ಟು ಹೈಲೈಟ್ಸ್ ಅನ್ನು ನೋಡ್ಕೊಂಡು ಬರೋದಾದ್ರೆ, ನಿನ್ನೆಯಿಂದ ನೋಡ್ತಾ ಇದ್ದೀರಾ ದರ್ಶನ್ ಪ್ರಕರಣ ಯಾವ ರೀತಿಯಾಗಿ ತೀವ್ರ ಸ್ವರೂಪವನ್ನು ಪಡ್ಕೊಳ್ತಾ ಇದೆ. ಜೊತೆಗೆ ಇಲ್ಲೊಬ್ರು ಖ್ಯಾತ ಜ್ಯೋತಿಷಿ ಭವಿಷ್ಯವನ್ನ ಕೂಡ ನೋಡಿದ್ದಾರಂತೆ. ಇದರ ಜೊತೆಗೆ ಹಲವಾರು ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ಸ್ಗಳಿದೆ. ಈ ಕ್ಷಣದ ಪ್ರಮುಖ ಸುದ್ದಿಗಳಲ್ಲಿ ಅಪ್ಡೇಟ್ಸ್ಗಳೆಲ್ಲ ಕೂಡ ಇದೆ. ಡಿ ಡೆವಿಲ್ ನಟ ಭಯಂಕರ ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ದರ್ಶನ್ ಜೈಲು ಸೇರೋ ಬಗ್ಗೆ ಒಬ್ರು ಖ್ಯಾತ ಜ್ಯೋತಿಷಿ ಭವಿಷ್ಯ ನುಡಿದಿದ್ರಂತೆ. ಈ ಕುರಿತ ಬ್ರೇಕಿಂಗ್ ಅಪ್ಡೇಟ್ಸ್ ಇದೆ, ನೋಡೋಣ. ದರ್ಶನ್ ಜೈಲು ಸೇರೋ ಬಗ್ಗೆ ಮೊದಲೇ ಇದ್ದ ಭವಿಷ್ಯ. ಹಾಗಿದ್ರೆ ಯಾರು ಭವಿಷ್ಯ ನುಡಿದಿರೋದು? ದರ್ಶನ್ ಸಂಕಷ್ಟದ ಬಗ್ಗೆ 1 ತಿಂಗಳ ಮೊದಲೇ ಭವಿಷ್ಯವನ್ನ ನುಡಿದಿದ್ರಂತೆ. ನಾಡಿನ ಪ್ರಖ್ಯಾತ ಗುರುಜಿಯೊಬ್ಬರಿಂದ ದರ್ಶನ್ ಭವಿಷ್ಯ ರಿವೀಲ್ ಆಗಿದೆ. ದರ್ಶನ್ ಜೈಲು ವಾಸದ ಭವಿಷ್ಯ ನುಡಿದಿದ್ರಂತೆ ವಿನಯ್ ಗುರುಜಿ, ಗೌರಿಗದ್ದೆಯ ವಿನಯ್ ಗುರುಜಿ. ದರ್ಶನ್ಗೆ ಮುಂದಿನ ದಿನದಲ್ಲಿ ಬರೋ ಸಂಕಷ್ಟದ ಬಗ್ಗೆ ವಿನಯ್ ಗುರುಜಿ ಭವಿಷ್ಯವನ್ನ ನುಡಿದಿದ್ರಂತೆ. ದರ್ಶನ್ ಶೀಘ್ರದಲ್ಲೇ ಜೈಲಿಗೆ ಹೋಗ್ತಾರೆ ಅಂದಿದ್ರಂತೆ ಗೌರಿಗದ್ದೆಯ ವಿನಯ್ ಗುರುಜಿ. ಉಮಾಪತಿ ಶ್ರೀನಿವಾಸ್ ಕೇಸ್ ಬಗ್ಗೆ ವಿನಯ್ ಗುರುಜಿ ಭವಿಷ್ಯ ಹೇಳಿದ್ರು ಈ ಹಿಂದೆ. ಈಗ ದರ್ಶನ್ ಸರದಿ. ದರ್ಶನ್ ಜೊತೆಗಿನ ಜಗಳದ ಬಗ್ಗೆ ಗುರುಜಿ ಬಳಿ ಹೇಳ್ಕೊಂಡಿದ್ರಂತೆ ಉಮಾಪತಿ ಗೌಡ. ದರ್ಶನ್ ಬರೋದಿಂದಲೇ ಜೈಲು ಸೇರ್ತಾರೆ ಅಂದಿದ್ರಂತೆ ಇಲ್ಲಿ ವಿನಯ್ ಗುರುಜಿ. ಸತ್ಯವಾಯ್ತಾ ಹಾಗಿದ್ರೆ? ವಿನಯ್ ಗುರುಜಿ ಅಂದು ಹೇಳಿದ್ದ ಸತ್ಯವನ್ನೇ ನುಡಿದ್ಬಿಟ್ರಲ್ಲ. ದರ್ಶನ್ ಜೈಲು ಸೇರೋ ಬಗ್ಗೆ ಮೊದಲೇ ಇತ್ತ ಹಾಗಿದ್ರೆ ವಿನಯ್ ಗುರುಜಿ ಅವರ ಹತ್ರ ಭವಿಷ್ಯ. ದರ್ಶನ್ ಸಂಕಷ್ಟದ ಬಗ್ಗೆ 1 ತಿಂಗಳು ಮೊದಲೇ ಇಲ್ಲಿ ವಿನಯ್ ಗುರುಜಿ ಭವಿಷ್ಯವನ್ನ ನುಡಿದಿದ್ದಾರೆ. ನಾಡಿನ ಪ್ರಖ್ಯಾತ ಗುರುಜಿಯೊಬ್ಬರಿಂದ ದರ್ಶನ್ ಭವಿಷ್ಯವನ್ನ ನುಡಿಯಲಾಗಿದೆ. ದರ್ಶನ್ ಜೈಲು ವಾಸದ ಭವಿಷ್ಯ ನುಡಿದಿದ್ರಂತೆ ಗೌರಿಗದ್ದೆಯ ವಿನಯ್ ಗುರುಜಿ. ಈಗ ಪ್ರಮುಖವಾಗಿ ಇಲ್ಲಿ ವಿನಯ್ ಗುರುಜಿ ಅವರು ದರ್ಶನ್ ಅವರ ಬಗ್ಗೆ ಭವಿಷ್ಯವನ್ನ ನುಡಿದಿದ್ರಂತೆ. ಟಿವಿ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಾ, ಗೌರಿಗದ್ದೆಯ ಖ್ಯಾತ ಜ್ಯೋತಿಷಿಗಳಲ್ಲಿ ಒಬ್ಬರಾದಂಥವರು ನಮ್ಮ ವಿನಯ್ ಗುರುಜಿಯವರು. ಹೆಸರಾಂತ ರಾಜಕಾರಣಿಗಳು ಕೂಡ ಅವರ ಹತ್ರ ಹೋಗ್ತಾರೆ, ಸಿನಿಮಾ ನಟರು ಕೂಡ ಹೋಗ್ತಾರೆ. ಅದೇ ರೀತಿಯಾಗಿ ಈಗ ಭವಿಷ್ಯ ನುಡಿತಾರೆ, ಹೇಳ್ತಾರಂತೆ. ಅವ್ರು ಹೇಳೋದೆಲ್ಲ ಸತ್ಯ ಅಂತ ಹೇಳ್ಪಡ್ತಾರೆ. ಆದರೆ ಈಗ ನೋಡಿ, ದರ್ಶನ್ ಬಗ್ಗೆನೂ ಕೂಡ ಹೇಳಿದ್ದಾರೆ, ಅದು ಸತ್ಯ ಆಗಿದೆ. ನೀನೇನು ತಲೆ ಕೆಡಿಸ್ಕೋಬೇಡ ಉಮಾಪತಿ ಗೌಡರಿಗೆ ಈ ರೀತಿಯಾಗಿ ಹೇಳಿದ್ರಂತೆ. ಯಾವಾಗ ದರ್ಶನ್ ಮತ್ತೆ ಉಮಾಪತಿ ಗೌಡ ಮಧ್ಯೆ ಒಂದು ವಾಕ್ ಸಮರ, ಒಂದು ದೊಡ್ಡ ಜಗಳ, ಒಂದು ಯುದ್ಧವೇ ಈ ಸ್ಯಾಂಡಲ್ವುಡ್ ಅಲ್ಲಿ ನಡೆದೋಯ್ತು. ಅದಾದ ಬಳಿಕ ಅಲ್ಲಿ ಉಮಾಪತಿ ಗೌಡ ಅವರು ಹೋಗಿ ಗೌರಿಗದ್ದೆಗೆ ತಲುಪಿ ವಿನಯ್ ಗುರುಜಿ ಅವರ ಹತ್ರ ಮಾತುಕತೆಯನ್ನು ಮಾಡುವಂತ ಸಂದರ್ಭದಲ್ಲಿ ಒಂದು ಬೇಸರವನ್ನ ಹೊರಹಾಕ್ತಾರಂತೆ. ದರ್ಶನ್ ಮತ್ತೆ ನನ್ನ ಮಧ್ಯೆ ವಾಗ್ವಾದ ನಡೀತು, ಈ ರೀತಿ ಜಗಳ ಆಯ್ತು, ಹಿಂಗೆಲ್ಲ ಆಯ್ತು ಅಂದಾಗ ತಲೆ ಕೆಡಿಸ್ಕೋಬೇಡ, ಅವನು ಇನ್ನೇನು ಸ್ವಲ್ಪ ದಿನಗಳಲ್ಲಿ ಅವನಿಗೂ ಕೂಡ ಜೈಲು ಸೇರುವಂತಹ ದಿನ ಮುಂದೆ ಬರುತ್ತೆ ಅಂತ ಹೇಳಿ ಭವಿಷ್ಯವನ್ನ ನುಡಿದಿದ್ರಂತೆ. ಸೊ ಇದೀಗ ಸತ್ಯ ಆಗಿದೆ. ವಿನಯ್ ಗುರುಜಿ ಅಂದ್ ಹೇಳಿದ್ರು ಉಮಾಪತಿ ಗೌಡ ಅವರಿಗೆ, ಅವರ ಕೇಸ್ ಬಗ್ಗೆ ಭವಿಷ್ಯವನ್ನ ನುಡಿದಿದ್ರು. ಈಗ ಸತ್ಯ ಆಗಿದೆ. ಅದರಂತೆ ದರ್ಶನ್ ಅವರು ನಿನ್ನೆ ಅರೆಸ್ಟ್ ಕೂಡ ಆಗಿದ್ದಾರೆ, ವಿಚಾರಣೆಯಲ್ಲಿ ಕೂಡ ಇದ್ದಾರೆ. ಪೊಲೀಸರು ಡ್ರಿಲ್ ಅನ್ನು ಕೂಡ ಮಾಡ್ತಾ ಇದ್ದಾರೆ. ಇದು ವಿನಯ್ ಗುರುಜಿ ಅವರು ಹೇಳಿ ಕೇಳಿ ಪ್ರಖ್ಯಾತ ಜ್ಯೋತಿಷಿಗಳಲ್ಲಿ ಒಬ್ರು, ಕಿರಿಯ ವಯಸ್ಸಾಗಿರ್ಬೋದು, ಇನ್ನು ಅವರು ಕೂಡ ಹೊರದೇಶದಲ್ಲಿ ಕೆಲಸ ಮಾಡ್ತಾ ಇದ್ರು. ಈಗ ಇತ್ತೀಚೆಗೆ ಎಲ್ಲ ರಾಜಕೀಯ ರಂಗದವರಾಗಿರ್ಬೋದು ಎಲ್ಲರೂ ಕೂಡ ವಿನಯ್ ಗುರುಜಿ ಅಂತ ಅಂದ್ರೆ ಶಿರಬಾಗ್ತಾರೆ, ತಲೆ ಬಾಗ್ತಾರೆ. ಏನೇ ಅವರ ಕೆಲಸಗಳಿರಲಿ, ಏನೇ ಒಂದು ಆಶೀರ್ವಾದ ಬೇಕು ಅಂದ್ರೂ ಕೂಡ ಗೌರಿಗದ್ದೆಗೆ ಹೋಗಿ ವಿನಯ್ ಗುರುಜಿಯವರ ಆಶೀರ್ವಾದ ಪಡೆದು, ಜೊತೆಗೆ ಅಲ್ಲೊಂದಷ್ಟು ಹಿತವಚನಗಳನ್ನ ನಡೆಸಿ, ಆಮೇಲೆ ಮುಂದೇನು ಕೆಲಸ ಮಾಡ್ತಿದೀವಿ, ಯಾವ ರೀತಿಯಾಗಿ ಮಾಡಬೇಕು, ಹೆಂಗೆ ಮಾಡಿದ್ರೆ ಸರಿ, ಜೊತೆಗೆ ಅವರದ್ದೇ ಆದಂತಹ ಕೆಲವು ಕೆಲಸ ಕಾರ್ಯಗಳಿಗೂ ಕೂಡ ವಿನಯ್ ಗುರುಜಿಯವರನ್ನ ಕರೆಸ್ಕೊಂತಾರೆ. ಅಲ್ಲಿ ಪೂಜೆಗಳನ್ನು ಕೂಡ ಮಾಡಿಸ್ತಾರೆ, ಅವರ ಆಶೀರ್ವಚನವನ್ನ ಕೂಡ ಪಡಿತಾರೆ. ಇದು ಈ ಹಿಂದೆ ನಡೀತಾನು ಕೂಡ ಬಂದಿದೆ. BSY ಅವರಿದ್ದಾಗಲೂ ಕೂಡ ನೋಡ್ಕೊಂಡ್ ಬಂದಿದ್ದಾರೆ. ಜೊತೆಗೆ ಅಮಿತ್ ಶಾ ಅವರು ಬಂದಾಗ ಕೂಡ ಒಂದ್ಸಲ ಹೋಗಿ ಭೇಟಿ ಮಾಡಿ ಬಂದಿದ್ರು. ಹೀಗೆ ಹೆಸರಾಂತ ಸ್ಯಾಂಡಲ್ವುಡ್ ರಾಜಕೀಯ ಎಲ್ಲರೂ ಕೂಡ ವಿನಯ್ ಗುರುಜಿ ಅಂತ ಅಂದ್ರೆ ಒಂಥರ ಶಿರಬಾಗ್ತಾರೆ, ತಲೆ ಬಾಗ್ತಾರೆ, ನಮಸ್ಕರಿಸ್ತಾರೆ. ಅವರ ಆಶೀರ್ವಚನ ಅಂತ ಅಂದ್ರೆ ಎಲ್ಲರೂ ಕೂಡ ಕಾಯ್ತಾ ಇರ್ತಾರೆ. ಹಾಗೇನೆ ಕೂಡ ಉಮಾಪತಿ ಗೌಡ ಅವರು ಅವ್ರನ್ನ ಭೇಟಿ ಮಾಡ್ತಾರೆ. ಈ ದರ್ಶನ್ ಮತ್ತೆ ಉಮಾಪತಿ ಗೌಡ ಅವರ ಮಧ್ಯೆ ನಡೆದಂತಹ ವಾಗ್ವಾದ, ಕೇಸ್ಗೆ ಸಂಬಂಧಪಟ್ಟಂತೆ ಅವರ ಹತ್ರ ಚರ್ಚೆ ಮಾಡಿದಾಗ ವಿನಯ್ ಗುರುಜಿ ಅವರು ಅವತ್ತೇ ಭವಿಷ್ಯ ನುಡಿದಿದ್ರಂತೆ. ತಲೆ ಕೆಡಿಸ್ಕೋಬೇಡ, ಇನ್ನೊಂದು ಸ್ವಲ್ಪ ದಿನದಲ್ಲಿ ಅವನಿಗೂ ಕೂಡ ಜೈಲು ವಾಸ ಅವನು ಕೂಡ ಅನುಭವಿಸ್ತಾನೆ ಅಂತ ಹೇಳಿಬಿಟ್ಟು ಅವತ್ತೇ ಭವಿಷ್ಯ ನುಡಿದಿದ್ರಂತೆ ವಿನಯ್ ಗುರುಜಿ. ಅದರಂತೆ ನಿನ್ನೆ 10ನೇ ತಾರೀಕು ದರ್ಶನ್ ಅವರು ಅರೆಸ್ಟ್ ಆಗಿದ್ದಾರೆ. ಹಾಗಾದ್ರೆ ಇಲ್ಲಿ ವಿನಯ್ ಗುರುಜಿಯವರ ಭವಿಷ್ಯ
ನಿಜವಾಯ್ತಾ, ಅವ್ರು ಹೇಳಿರೋದು ಪಕ್ಕ ಆಯ್ತಾ, ದರ್ಶನ್ ಬರೋದಿಂದಲ್ ಜೈಲ್ ಸೇರ್ತಾರೆ ಅಂತ ಹೇಳಿ ಅವತ್ತು ವಿನಯ್ ಗುರೂಜಿ ಏನು ನುಡಿದಿದ್ರಲ್ಲ ಅದು ನಿಜ ಆಯ್ತು. ಹಾಗಿದ್ರೆ ದರ್ಶನ್ ಜೈಲು ಸೇರೋ ಬಗ್ಗೆ ಭವಿಷ್ಯ ಏನು ಹೇಳಿದ್ರು ಅದು ನಿಜ ಆಯ್ತು. ದರ್ಶನ್ ಸಂಕಷ್ಟದ ಬಗ್ಗೆ 1 ತಿಂಗಳು ಮೊದಲೇ ಇಲ್ಲಿ ವಿನಯ್ ಗುರೂಜಿ ಅವರು ಉಮಾಪತಿ ಗೌಡ ಅವರಿಗೆ ಭವಿಷ್ಯವನ್ನ ನುಡಿದಿದ್ರು. ಇನ್ನೇನು ಮುಂದಿನ ದಿನಗಳಲ್ಲಿ ಅವನು ಕೂಡ ಜೈಲಿಗೆ ಹೋಗ್ತಾನೆ, ತಲೆ ಕೆಡಿಸ್ಕೋಬೇಡ, ಈಗ ನಿನಗೇನು ಯಾವ ರೀತಿಯಾದಂತಹ ಒಂದು ಖೇದ ಕಾಡ್ತಾ ಇದೆ ಅದು ಮುಂದಿನ ದಿನಗಳಲ್ಲಿ ಅವರು ಕೂಡ ಅನುಭವಿಸ್ತಾರೆ ಅಂತ ಹೇಳಿಬಿಟ್ಟು ವಿನಯ್ ಗುರೂಜಿ ಭವಿಷ್ಯ ನುಡಿದಿದ್ರು. ಅದೇ ರೀತಿಯಲ್ಲಿ ಖ್ಯಾತ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ನಿನ್ನೆ ಅರೆಸ್ಟ್ ಆಗಿದ್ದಾರೆ. ಈ ದರ್ಶನ್ ಜೈಲು ಸೇರೋ ಬಗ್ಗೆ ವಿನಯ್ ಗುರೂಜಿ ಅವರು 1 ತಿಂಗಳ ಮೊದಲೇ ಭವಿಷ್ಯವನ್ನ ನುಡಿದಿದ್ರಂತೆ. ಉಮಾಪತಿ ಗೌಡ ಅವರು ವಿನಯ್ ಗುರೂಜಿ ಅವರ ಬಳಿ ಹೋಗಿ ಅವರ ಕಷ್ಟ ಮತ್ತೆ ಉಮಾಪತಿ ದರ್ಶನ್ ಅವರ ಮಧ್ಯೆ ಇದ್ದಂತಹ ಕೇಸ್ನ ಬಗ್ಗೆ ಚರ್ಚೆಯನ್ನ ಮಾಡಿದಾಗ ವಿನಯ್ ಗುರೂಜಿ ಅವರು ಸಮಾಧಾನ ಮಾಡಿ, ಏನು ತಲೆ ಕೆಡಿಸ್ಕೋಬೇಡಪ್ಪ, ಮುಂದಿನ ದಿನಗಳಲ್ಲಿ ಅವನು ಕೂಡ ಅರೆಸ್ಟ್ ಆಗ್ತಾನೆ, ಈಗ ನೀನು ಯಾವ ರೀತಿಯಾಗಿ ಒಂದು ಬೇಜಾರ್ನಲ್ಲಿದೆಯಾ ಅದು ಕೂಡ ಅವನು ಎದುರಿಸ್ತಾನೆ, ಏನು ತಲೆ ಕೆಡಿಸ್ಕೋಬೇಡ, ಹೋಗ್ಬಾ ಅಂತ ಹೇಳಿ ಕಳಿಸಿದ್ರಂತೆ. ಅದು 1 ತಿಂಗಳು ಮೊದಲೇ ವಿನಯ್ ಗುರೂಜಿ ಅವರು ಹೇಳಿದಂಥ ಭವಿಷ್ಯ. ಈಗ ಅದೇ ಪ್ರಕಾರ ನೋಡೋದಾದ್ರೆ ನಿನ್ನೆ ನಟ ದರ್ಶನ್ ಅರೆಸ್ಟ್ ಆಗಿದ್ದಾರೆ. ಅರೆಸ್ಟ್ ಮಾಡಿಕೊಂಡು ಪೊಲೀಸರು ಕರ್ಕೊಂಡು ಹೋಗಿದ್ದಾರೆ. ಹಾಗಾದ್ರೆ ಇಲ್ಲಿ ವಿನಯ್ ಗುರೂಜಿ ಅವರಿಗೆ ಮುಂಚಿನ ಹಿಂಟ್ ಇತ್ತ ಹಂಗಿದ್ರೆ ದರ್ಶನ್ ಅವರು ಅರೆಸ್ಟ್ ಆಗ್ತಾರೆ ಅಂತ ಹೇಳಿ ಅವರ ಕಾಲಜ್ಞಾನದಲ್ಲಿ ಅವರ ಒಂದು ಜ್ಯೋತಿಷ್ಯ ಒಂದು ಕಲ್ತಂತಹ ಇದರಲ್ಲಿ ಅವ್ರಿಗೆ ಗೊತ್ತಾಗೋಗಿತ್ತ ಹಂಗಿದ್ರೆ ದರ್ಶನ್ ಅರೆಸ್ಟ್ ಆಗ್ತಾರೆ 1 ತಿಂಗಳಾದ್ಮೇಲೆ ಅಂತ ಹೇಳಿ. ಅದೇ ರೀತಿಯಾಗಿ ಇಲ್ಲ ಆಗಿದೆ ಕೂಡ. ದರ್ಶನ್ ನಿನ್ನೆನೆ ಅರೆಸ್ಟ್ ಆಗಿದ್ದಾರೆ. ಇವಾಗ ಆಲ್ರೆಡಿ ಅವರು ಕೇಸ್ನಲ್ಲಿ ಇದ್ದಾರೆ ಕೂಡ, ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಜೊತೆಗೆ ಡ್ರಿಲ್ಲಿಂಗ್ ಕೂಡ ತುಂಬಾ ಜೋರಾಗಿ ಶುರುವಾಗ್ತಾ ಇದೆ. ಬಹುಶಃ ಅವರು ಅಂದು ನುಡಿದಂತಹ ಭವಿಷ್ಯ ಇಂದು ನಿಜ ಆಗಿರೋದಕ್ಕೆ ಮೇ ಬಿ ಉಮಾಪತಿ ಗೌಡ ಅವರು ಕೊಂಚ ಸಂತಸವನ್ನ ಕಂಡಿರಬಹುದು. ಹೌದು, ಅವತ್ತು ನಾನು ನಂಬಿದ ಗುರೂಜಿ 1-2 ಮಾತು ಹೇಳಿದ್ರು, ಸಮಾಧಾನ ಮಾಡಿದ್ರು, ದರ್ಶನ್ ಕೂಡ ಜೈಲ್ ಸೇರ್ತಾರೆ ಅಂತ ಹೇಳಿದ್ರು, ಇದು ಹಾಗಾಗಿದೆ, ಈಗ ಅವರ ಮಾತುಗಳು ಸತ್ಯ, ಅವ್ರಿಗೆ ನುಡಿದಿದ್ದಂತಹ ಜ್ಯೋತಿಷ ಸತ್ಯ ಆಗಿದೆ ಅಂತ ಹೇಳಿಬಿಟ್ಟು ಅವರು ಕೂಡ ಈಗ ಯೋಚನೆ ಮಾಡ್ತಾ ಇರ್ತಾರೆ. ದರ್ಶನ್ ಅವರನ್ನ ನಿನ್ನೆ ಬೆಳಗ್ಗೆ ಅರೆಸ್ಟ್ ಮಾಡಲಾಗುತ್ತೆ. 6:30 ಸುಮಾರಿಗೆ ಅರೆಸ್ಟ್ ಮಾಡಿ ಬೆಂಗಳೂರಿಗೆ ಕರ್ಕೊಂಡ್ಬರ್ತಾರೆ. ಬೆಂಗಳೂರಿನ ತದನಂತರದಲ್ಲಿ ಏನೆಲ್ಲ ಅಪ್ಡೇಟ್ಸ್ ಆಯಿತು, ಏನೆಲ್ಲ ಬೆಳವಣಿಗೆಗಳಾಯಿತು, ಏನೆಲ್ಲ ಡೆವಲಪ್ಮೆಂಟ್ಸ್ಗಳಾಯಿತು ಅನ್ನೋದನ್ನ ಫ್ರೀಡಮ್ ಟಿವಿ ಎಕ್ಸ್ಕ್ಲೂಸಿವ್ ಆಗಿ ನಿಮಗೆ ನಿನ್ನೆ ಬೆಳಗ್ಗೆಯಿಂದಲೇ ತೋರಿಸ್ತಾ ಬರ್ತಾ ಇದೆ. ಜೊತೆಗೆ ದರ್ಶನ್ ಅವರ ಜೊತೆಗೆ ಇತರೆ ಸಹಚರರು ನಿನ್ನೆ ನೋಡಿದಂಗೆ 13 ಜನ ಇದ್ರು, ಆದರೆ ಇವತ್ತು ಅದು 16 ಜನಕ್ಕೆ ತಿರುವನ್ನ ಪಡ್ಕೊಂಡಿದೆ. ಅಂದರೆ ಇನ್ನೂ ಕೂಡ ಅಲ್ಲಿ ಜಾಸ್ತಿನೇ ಆಗ್ತಾ ಇದ್ದಾರೆ ವಿಕ್ಟಿಮ್ಸ್ಗಳು. ಹೋಗ್ತಾ ಹೋಗ್ತಾ ಅಲ್ಲಿ ಆರೋಪಿಗಳು ಜಾಸ್ತಿ ಆಗ್ತಾ ಇದ್ದಾರೆ. 13 ಇದ್ದದ್ದು 16 ಆಗ್ತಾ ಇದೆ. ಇನ್ನು ನಾಳೆ ಬೆಳಗಾಗೋಷ್ಟರಲ್ಲಿ ಮತ್ತೆ ಅದು ಇನ್ನೂ ಎಷ್ಟು ನಂಬರಿಗೆ ತಲುಪುತ್ತೋ ಅನ್ನೋದನ್ನ ಕಾದು ನೋಡಬೇಕು. ಸೊ ಇದರ ಒಂದು ಜೊತೆಗೆ ಇನ್ನೊಂದು ವಿಚಾರದ ಸಂಗತಿ ಏನಂತ ಅಂದ್ರೆ, ಇಲ್ಲಿ ಉಮಾಪತಿ ಗೌಡ ಅವರು ಈ ಹಿಂದೆ ಕಳೆದ ಒಂದು 5-6 ತಿಂಗಳಿಂದ ಕಾಟೇರ ಟೈಟಲ್ನ ವಿಚಾರವಾಗಿ ಒಂದು ಸಂದಿಗ್ಧ ಪರಿಸ್ಥಿತಿ ಎದುರಾಗುತ್ತೆ. ಆ ಟೈಮಲ್ಲಿ ನಾನು ಕೊಟ್ಟೆ ಟೈಟಲ್ ಅಂತ ವಿಚಾರ ಬಂದಾಗ ಅಲ್ಲಿ ದರ್ಶನ್ ಅವರು ಒಂದಷ್ಟು ಸ್ಟೇಟ್ಮೆಂಟ್ಗಳನ್ನ ಕೊಟ್ಟು, ಅದು ನೀವು ಕೊಟ್ಟಿದ್ದಲ್ಲ, ನಾನು ಮಾಡಿದ್ದು, ಹಂಗೆ ಹಿಂಗೆ ಬೇರೆಯವರು ಕೊಟ್ಟಿದ್ದು ಅನ್ನುವಂತಹ ವಾದ ಜೋರಾಗಿ ಶುರುವಾಗಿ ಅಲ್ಲಿ ಉಮಾಪತಿ ಗೌಡ ಮತ್ತೆ ದರ್ಶನ್ ಅವರು ಫೇಸ್ ಟು ಫೇಸ್ ಒಂದು ದೊಡ್ಡ ಯುದ್ಧ ಆಗಿಬಿಟ್ಟು ಆ ಕೇಸ್ ಬಗ್ಗೆ ಅವರು ಬೇಜಾರಾಗ್ಬಿಟ್ಟು ಗೌರಿಗದ್ದೆ ವಿನಯ್ ಗುರೂಜಿ ಅವರ ಹತ್ರ ಹೋಗಿ ಮಾತುಕತೆಯನ್ನು ನಡೆಸ್ತಾರೆ. ಸಂದರ್ಭದಲ್ಲಿ ಹೇಳ್ತಾರೆ, ಹಿಂಗೆಲ್ಲ ಆಗಿತ್ತು, ಈ ಥರದ ಕೇಸ್ ಆಯಿತು, ನನಗೆ ಬೇಜಾರಾಯಿತು ಅಂತ ಹೇಳಿಬಿಟ್ಟು ಅವಾಗ ಅವ್ರು ಹೇಳ್ತಾರೆ, ನೀನೇನು ಬೇಜಾರು ಮಾಡ್ಕೋಬೇಡಪ್ಪ, ಸಮಾಧಾನ ಮಾಡ್ಕೊ, ಇನ್ನು ಕಮಿಂಗ್ ಡೇಸಲ್ಲೂ ಕೂಡ ಇನ್ನೊಂದು ತಿಂಗಳು ಬಿಟ್ಟು ನೋಡು, ದರ್ಶನ್ ಕೂಡ ಜೈಲಲ್ಲಿ ಇರ್ತಾರೆ ಅಂತ ಹೇಳಿ ಭವಿಷ್ಯ ನುಡಿದಿದ್ರಂತೆ. ಈಗ ಆ ಭವಿಷ್ಯ ನಿಜ ಆಗಿದೆ. ಅದರಂತೆ ದರ್ಶನ್ ಅವರು ನಿನ್ನೆ ಬೆಳಗ್ಗೆಯಿಂದಲೇ ಪೊಲೀಸ್ ಸ್ಟೇಷನ್ನಲ್ಲಿ ಕುತ್ಕೊಂಡಿದ್ದಾರೆ. ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಸ್ಟೇಷನ್ನಲ್ಲಿ ಅವರ ಜೊತೆಗೆ ಪವಿತ್ರ ಗೌಡ ಆಗಿರ್ಬೋದು, ರಾಘವೇಂದ್ರ, ವಿನಯ್, ಹೀಗೆ ಇದೇ ಥರ ಸುಮಾರು ಇದು ಹತ್ತತ್ರ 13 ಜನ ಅಂತ ಇದ್ದಿದ್ದು ಇವಾಗ ಆರೋಪಿಗಳು 16 ಜನರ ಲಿಸ್ಟ್ಗೆ ಹೋಗಿ ತಲುಪಿದೆ. ಈಗ ಪೊಲೀಸ್ ಸ್ಟೇಷನ್ನಲ್ಲಿ ದರ್ಶನ್ ನೋಡ್ತಾ ಇದ್ದಾರೆ. ಪಕ್ಕದಲ್ಲಿ ಕೂಡ ನಾವು ಟಿವಿ ಸ್ಕ್ರೀನ್ ಮೇಲೆ ವಿಜುವಲ್ಸ್ ಅನ್ನ ತೋರಿಸ್ತಾ ಇದ್ದೀವಿ. ದರ್ಶನ್ ಯಾವ ರೀತಿಯಾಗಿ ಭಾವುಕರಾಗಿದ್ದಾರೆ. ಒಂದು ಕಡೆ ಹಾಗೆ ಅನ್ಸುತ್ತೆ, ಭಾವುಕರಾಗಿದ್ದಾರೆ ಅಂತಾನೆ ಅನ್ಸುತ್ತೆ, ಏನೂ ಗೊತ್ತಿಲ್ಲ, ಏನು ಅರಿಯದವರು, ನಾನೇನು ತಪ್ಪೇ ಮಾಡಿಲ್ಲ ಅನ್ನೋ ರೀತಿಯಲ್ಲಿ ದರ್ಶನ್ ಅಲ್ಲಿ ಕುತ್ಕೊಂಡು ಬಿಟ್ಟಿದ್ದಾರೆ. ಅವರನ್ನು ಹೆಂಗೆ ಸುತ್ತುವರೆದಿದ್ದಾರೆ ನೋಡಿ ಅಲ್ಲಿ ಪೊಲೀಸ್ ಸಿಬ್ಬಂದಿಗಳು, ಅವರನ್ನು ಅಲ್ಗಾಡಕ್ಕೆ ಕೂಡ ಬಿಡ್ತಾ ಇಲ್ಲ. ಇನ್ನೊಂದು ಕಡೆ ನೀವು ನೋಡ್ತಾ ಇದ್ದೀರಾ, ಅಲ್ಲಿ ವಿನಯ್ ಗುರೂಜಿಯವರು ಭಾಷಣವನ್ನು ಮಾಡ್ತಾ ಇದ್ದಾರೆ. ವಿನಯ್ ಗುರೂಜಿಯವ್ರಿಗೂ ಕೂಡ ಹೇಳಿ ಕೇಳಿ ದೊಡ್ಡ ಫ್ಯಾನ್ ಬೇಸೇ ಇದೆ.
ಅವರ ಆಶೀರ್ವಚನ ಕೇಳೋದಕ್ಕೆ ಲಕ್ಷಾಂತರ ಜನ ಗೌರಿ ಗದ್ದೆಗೆ ಹೋಗ್ತಾರೆ, ಮಾತಾಡ್ತಾರೆ, ಅವರ ಆಶೀರ್ವಚನ ಪಡ್ಕೊತಾರೆ. ಇನ್ನು ವಿನಯ್ ಗುರೂಜಿ ಅವರದೊಂದು ಸ್ವಭಾವ ಏನಂತ ಅಂದರೆ, ಫಸ್ಟ್ ಟೈಮ್ ಯಾರೆಲ್ಲ ಹೋಗಿ ಗುರೂಜಿನ ಮೀಟ್ ಮಾಡ್ತಾರೋ ಖುಷಿಯಿಂದ ಅವರಿಗೆ ಬಟ್ಟೆಗಳನ್ನು ಕೊಟ್ಟು ಆಶೀರ್ವಾದ ಮಾಡಿ ಕಳಿಸ್ತಾರೆ. ಇದು ಫಸ್ಟ್ ಟೈಮ್ ವಿನಯ್ ಗುರೂಜಿಯವರನ್ನು ನೋಡೋಕೆ ಹೋದವರು, ಅವರನ್ನು ನಂಬಿ ಅವರ ಪ್ರವಚನ ಹಿತವಚನವನ್ನು ಕೇಳಿ, ಇಲ್ಲ ಗುರುಜಿ, ನಾನು ನಿಮ್ಮ ನುಡಿಗಳನ್ನು ನಾನು ಪಾಲಿಸ್ತಾ ಬರ್ತಾ ಇದ್ದೇನೆ, ನಿಮ್ಮ ಆಶೀರ್ವಚನ ನಮಗೆ ಬೇಕು, ನಿಮ್ಮ ಆಶೀರ್ವಾದ ನಮಗೆ ಬೇಕು ಅಂತ ಯಾರೆಲ್ಲ ಬಯಸಿ ಹೋಗ್ತಾರಲ್ಲ ಅವರೆಲ್ಲರಿಗೂ ಕೂಡ ಆಶೀರ್ವಾದ ಮಾಡಿ ಒಂದು ಜೊತೆ ಹೊಸ ಬಟ್ಟೆಗಳನ್ನು ಕೊಟ್ಟು, ಉಟ್ಕೋ, ಅದು ಹುಡುಗ ಆಗಲಿ ಹುಡುಗಿಯಾಗಲಿ, ಇವರಿಗೆ ಬಟ್ಟೆಗಳನ್ನು ಕೊಟ್ಟು ಮಾತಾಡಿಸಿ ಹಿತವಚನ ಕೇಳಿ ಕಾಫಿ ಟೀ ಕುಶಲೋಪರಿಯನ್ನು ವಿಚಾರಿಸಿ ಕಳಿಸ್ಕೊಡ್ತಾರೆ. ಇದು ವಿನಯ್ ಗುರೂಜಿ ಮತ್ತು ದರ್ಶನ್ ಮಧ್ಯೆ ಒಂದು ಅಪ್ಡೇಟ್ಸ್. ವಿನಯ್ ಗುರೂಜಿ ಅವರು ಹಿಂದೆ 1 ತಿಂಗಳ ಮುಂಚೆನೇ ಹೇಳಿದ್ರಂತೆ. ನೋಡಿ, ಅವ್ರಿಗೂ ಕೂಡ ಆಶ್ಚರ್ಯ ಆಗಿರ್ಬೋದು. ನಾನು ಹೇಳಿದ್ದೆ, ಬಹುಶಃ ಹೇಳ್ತಾರೆ ಅವರು, ಸಾವಿರಾರು ಲಕ್ಷಾಂತರ ಜನರಿಗೆ ಭವಿಷ್ಯ ನುಡಿತಾರೆ ವಿನಯ್ ಗುರೂಜಿಯವರು, ಈ ಥರ ಆಗುತ್ತೆ, ಹಿಂಗಾಗತ್ತೆ. ಹಾಗೆ ನಾವಿಲ್ಲಿ ಈ ಕ್ಷಣದಲ್ಲಿ ವಿನಯ್ ಗುರೂಜಿ ಅವರಿಗೆ ಸಂಪರ್ಕ ಮಾಡುವಂತಹ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದೀವಿ, ನಿರಂತರವಾಗಿ ಸಂಪರ್ಕ ಮಾಡ್ತಾನೆ ಇದ್ದೀವಿ. ಆದರೆ ಅಲ್ಲಿ ಅವರು ಇರುವಂತಹ ಗೌರಿ ಗದ್ದೇನ ಆಶ್ರಮ ಇದೆ, ಅಲ್ಲಿ ಒಂದು ಸ್ವಲ್ಪ ನೆಟ್ವರ್ಕ್ ಇಶ್ಯೂ ಇರುತ್ತೆ. ಸೊ ಹಾಗಾಗಿ ಟ್ರೈ ಮಾಡ್ತಾನೆ ಇದ್ದೀವಿ ನಾವು. ನೀವು ಸ್ಟಾರ್ಟ್ ಆಗಿದ್ದಾಗಿಂದಲೂ ಕೂಡ ವಿನಯ್ ಗುರೂಜಿಯವರ ಸಂಪರ್ಕ ತಗೊಳ್ಳೋಣ ಅಂತ ಹೇಳಿ ಮಾತಾಡೋಣ, ಏನು ಭವಿಷ್ಯ ನೋಡಿದ್ರಿ ಇವತ್ತು ಹಂಗಾಗಿದೆ ಅಂತ ಹೇಳಿ ಮಾತಾಡ್ಸೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಆದರೆ ಸಂಪರ್ಕ ಕಡಿತವಾಗ್ತಾ ಇದೆ. ಅಲ್ಲಿ ಗೌರಿ ಗದ್ದೆ ಆಶ್ರಮದಲ್ಲಿ ಅಲ್ಲಿ ನೆಟ್ವರ್ಕ್ನ ಸಮಸ್ಯೆ ಇದೆ. ಹಾಗಾಗಿ ಸಂಪರ್ಕಿಸ್ತೀವಿ, ಬಿಡಲ್ಲ, ನೋಡೋಣ ಪ್ರಯತ್ನ ಏನಾಗುತ್ತೋ ಅನ್ನೋದನ್ನು.